ಮದ್ದೂರಿನ ಇತಿಹಾಸದಲ್ಲಿ ಘಟಾನುಘಟಿಗಳು ನಾಯಕರನ್ನ ನೀವೆಲ್ಲ ಕೊಟ್ಟಿದ್ದೀರಿ, ಹಿಂದಿನಿಂದ ಕೊಟ್ಕೊಂಡು ಬಂದಿದ್ದೀರಿ. ಆದರೆ ಅಷ್ಟೇ ಸಮಸ್ಯೆಗಳು ನಮ್ಮ ಮದ್ದೂರು ತಾಲೂಕಿನಲ್ಲಿ ಇದ್ದಾವೆ. ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚಿನ ಕೆಲಸ ಅಭಿವೃದ್ಧಿ ಕಾರ್ಯಗಳನ್ನ ಈಗಾಗಲೇ ಪ್ರಾರಂಭ ಮಾಡಿ ಮುಕ್ತಾಯವಾಗಿರುವಂಥದ್ದು, ಈಗಾಗಲೇ ಕಾಮಗಾರಿ ನಡೀತಾ ಇರತಕ್ಕಂಥದ್ದು. 1150 ಕೋಟಿಗೂ ಹೆಚ್ಚು ಅನುದಾನವನ್ನು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ತಾಲೂಕಿಗೆ ವಿಶೇಷವಾದ ಒಂದು ಕಾಳಜಿಯನ್ನು ಕೊಟ್ಟಿದ್ದಾರೆ. ಆದರೆ ಹಿಂದೆ ಭಾಳಷ್ಟು ಜನ ನಿಮ್ಮನ್ನ ಮಣ್ಣಿನ ಮಕ್ಕಳು, ರೈತರ ಮಕ್ಕಳು ಅಂತೆಲ್ಲ ಬರೀ ಬಣ್ಣದ ಮಾತಾಡ್ಕೊಂಡು ನಿಮ್ಮನ್ನೆಲ್ಲ ಕತ್ಲಲ್ಲಿ ಕೂಡ ಕೊಟ್ಟಿದ್ರು. ಅಭಿವೃದ್ಧಿ ಏನು ಅನ್ನೋದನ್ನ ಇಲ್ಲಿವರೆಗೂ ಕೂಡ ಈ ಮದ್ದೂರು ಕ್ಷೇತ್ರ ಕಂಡಿರಲಿಲ್ಲ. ಆದರೆ ಇವತ್ತು ಅಭಿವೃದ್ಧಿಯನ್ನ ಮಾಡ್ತಾ ಇರುವಂತ ನಿಜವಾದ ಮಣ್ಣಿನ ಮಕ್ಕಳು, ನಿಜವಾದ ರೈತರ ಮಕ್ಕಳು ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಅನ್ನೋದ್ರೆ ಯಾವುದೇ ಸಂಶಯ ಬೇಡ. ಇವತ್ತು ತಾಲೂಕಿನ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ, ಪಕ್ಷಾತೀತವಾಗಿ ಬಂದಿರತಕ್ಕಂಥ ಜನರೇ ಸಾಕ್ಷಿ. ಇಲ್ಲಿ ಎಷ್ಟು ಜನ ಕೂತಿದ್ದೀರೋ ಅದಕ್ಕಿಂತ ಹೆಚ್ಚು ಜನ ರಸ್ತೆಯಲ್ಲಿದ್ದಾರೆ. ಸ್ಥಳಾವಕಾಶದ ಕೊರತೆಯಿಂದ ಆಸನ ವ್ಯವಸ್ಥೆ ಮಾಡಲಿಕ್ಕೆ ಅವ್ರಿಗಾಗಲಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲರಲ್ಲೂ ಕ್ಷಮೆಯನ್ನ ಕೇಳ್ತೇನೆ. ಈಗಾಗಲೇ ನಮ್ಮ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕಾವೇರಿ ನಿಗಮದಿಂದ ಸುಮಾರು 470 ಕೋಟಿಗೂ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿ ಕಾಮಗಾರಿಗೆ ಇವತ್ತು ಚಾಲನೆ ದೊರಕಿದೆ. ವಿಶೇಷವಾಗಿ ಎಲ್ಲ ನಮಗೆ ಕೆಮ್ಮಣ್ಣು ನಾಲೆ ಬಹಳ ವರ್ಷದ ಬೇಡಿಕೆ, ಸೂಳೆಕೆರೆ ಬೈಲು ನಾಲಾ ವಿತರಣೆ ನಾಲೆ ಬಹಳ ಸುಮಾರು ನಾಗೇಗೌಡರ ಕಾಲದಲ್ಲಿ ಆಗಬೇಕಾಗಿತ್ತಂತೆ. ಜನ ಮಾತಾಡ್ತಾರೆ, ನಂತರ ಮಾದೇಗೌಡರು ಮಾಡ್ತಾರೆ ಅಂದರು. ನಂತರ ಇಲ್ಲಿ 4 ಬಾರಿ ಶಾಸಕರಾಗಿದ್ದರು, ಅವರು ಕೂಡ ಮಾಡೋಕ್ಕಾಗಿಲ್ಲ. ಅಂತ ದೊಡ್ಡ ಯೋಜನೆಗಳಿಗೆ ಇವತ್ತು ನಮ್ಮ ಸರ್ಕಾರ ಇವತ್ತು ಕಾರ್ಯವನ್ನು ಪ್ರಾರಂಭಿಸಿದೆ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗಾಗಲೇ ನಮ್ಮ ತಾಲೂಕಿಗೆ ಏನು ಮದ್ದೂರು ಇತಿಹಾಸದಲ್ಲಿ ನಾವು ಚಿಕ್ಕ ವಯಸ್ಸಿದ್ದಾಗಿಂದನೂ ನಮಗೆ ವಿದ್ಯುತ್ ಶಕ್ತಿ ಕೊರತೆ ಇದೆ. ಆದರೆ ಇವತ್ತು 220 kV 220 kV ಸಬ್ಸ್ಟೇಷನ್ನ ನಮ್ಮ ಸೋಮನಹಳ್ಳಿಯಲ್ಲಿ 187 ಕೋಟಿ ವೆಚ್ಚದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಇದರಿಂದ ನಮ್ಮ ರೈತರ ಏನು ವಿದ್ಯುತ್ ಶಕ್ತಿ ಸಮಸ್ಯೆಗೆ ಶಾಶ್ವತ ಒಂದು ಪರಿಹಾರವನ್ನು ಇವತ್ತು ನಮ್ಮ ಸರ್ಕಾರ ಕೊಡ್ತಾ ಇದೆ. ಅದೇ ರೀತಿ ಇವತ್ತು ನಮಗೆ ನಗರಸಭೆಯನ್ನ ಅನುಮೋದನೆಯನ್ನ ಮಾಡಿಕೊಟ್ಟಿದ್ದಾರೆ. ಮದ್ದೂರು ಪಟ್ಟಣದ 100 ಅಡಿ ರಸ್ತೆಯನ್ನ ಮಾಡಲಿಕ್ಕೆ ಇವತ್ತು ಬಜೆಟ್ನಲ್ಲಿ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ನಮಗೆ 2 ಪಶು ಹಾಸ್ಪಿಟ್ಲನ್ನ ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ. KM ದೊಡ್ಡಿ ಭಾಗದಲ್ಲಿ ನೀರಾವರಿ ಕಚೇರಿ ಇರಲಿಲ್ಲ, ಹೊಸ ಕಟ್ಟಡವನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರವನ್ನು ನಮಗೆ ಕೊಟ್ಟಿದ್ದಾರೆ. ಬಹಳಷ್ಟು ಚರಂಡಿಲೇ ಇರಲಿಲ್ಲ ಅಂತ ಎಲ್ಲ ಗ್ರಾಮಗಳಿಗೆ ಬಹಳಷ್ಟು ಅನುದಾನವನ್ನು ನಮ್ಮ ಸರ್ಕಾರದಿಂದ ಕೊಟ್ಟು ಈಗಾಗಲೇ 3/4 ಭಾಗ ಕಾಮಗಾರಿಗಳು ಮುಗಿದಿವೆ. ಅದೇ ರೀತಿ ಇನ್ನೂ ಹಲವಾರು ಯೋಜನೆಗಳನ್ನ ನಮಗೆ ಈ ಕಾಲೇಜು ಕಟ್ಟಡಗಳಿಗೂ ಬಾಕಿ ಇದ್ದಂಥ ಸ್ಕೂಲ್ ರೂಮ್ಸ್ ಇರ್ಬೋದು, ಹಲವಾರು ಕೊಠಡಿಗಳನ್ನು ಕೂಡ ನಮ್ಮ ಸರ್ಕಾರ ಇವತ್ತು ಕೊಟ್ಟಿದೆ. ಆದರೆ ಬಹುಮುಖ್ಯವಾಗಿ ನಾವು ಕೇಳಿದಂಥ ಬೇಡಿಕೆಗಳನ್ನ ಯಾವುದನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳು ಇವತ್ತುವರೆಗೂ ಇಲ್ಲ ಅಂತಿಲ್ಲ. ಎಲ್ಲವನ್ನು ನಮಗೆ ದಯಪಾಲಿಸಿ ಅಭಿವೃದ್ಧಿಗೆ ಹೊಸ ನಾಂದಿಯನ್ನು ಇವತ್ತು ಆಡ್ತಿದ್ದಾರೆ. ನಮಗೆ ಇನ್ನೂ ಬಹಳಷ್ಟು ನೀರಾವರಿ ಇಲಾಖೆಯಲ್ಲಿ ನಾಲೆಗಳ ಆಧುನೀಕರಣ ಆಗಬೇಕಾಗಿದೆ ಈ ತಾಲೂಕಿನಲ್ಲಿ. ಯಾಕೆಂದರೆ ನಮ್ಮದು ಕಡೆಯ ಭಾಗ ಥೈಲ್ಯಾಂಡು. ಈ ಥೈಲ್ಯಾಂಡ್ಗೆ ನೀರು ಒದಗಿಸ್ಲಿಕ್ಕೆ ಬಹಳಷ್ಟು ಆಧುನೀಕರಣವನ್ನು ಮಾಡಿಕೊಡ್ಬೇಕಾಗಿದೆ. ಮತ್ತು ಕೆರೆಗಳು ಈ ಸಿಂಸಾ ನದಿಯಿಂದ ಈ ಭಾಗಕ್ಕೆ ಬಂದರೆ ಕೆರೆಗಳ ಪುನಶ್ಚೇತನಗಳನ್ನು ಕೂಡ ಮಾಡಬೇಕು ಅಂತ ಈ ಎಲ್ಲರ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ತೀನಿ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲ, ಲಾ ಕಾಲೇಜ್ ಇಲ್ಲ. ಲಾ ಕಾಲೇಜ್ನು ಕೂಡ ಆದಷ್ಟು ಬೇಗ ಅನುಮೋದನೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಭಾರತಿ ನಗರ ಭಾಳ
ಅತಿ ವೇಗವಾಗಿ ಬೆಳೀತಾ ಇದೆ. ಅದನ್ನು ಒಂದು ಪಟ್ಟಣ ಪಂಚಾಯತಿಯನ್ನಾಗಿ ಮೇಲ್ದರ್ಜೆಗೆ ಕೊಡಬೇಕು ಅಂತ ನಾನು ಎಲ್ಲರ ಪರವಾಗಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದೇನೆ. ಈಗಾಗಲೇ ನಮ್ಮ ಕೃಷಿ ಸಚಿವರು ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ನಮಗೆ ಭಾಳಷ್ಟು ರೈತರಿಗೆ ಬೇಕಾದಂಥ ಪರಿಕರಗಳನ್ನ, ಗೊಬ್ಬರವನ್ನು ಎಲ್ಲವನ್ನು ಕೂಡ ಆಗಿಂದಾಗೆ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿಗೆ ಅತಿ ಹೆಚ್ಚು ರೈತರಿಗೆ ಅದರಿಂದ ಭಾಳಷ್ಟು ಅನುಕೂಲ ಕೂಡ ಆಗ್ತಾ ಇದೆ. ಇನ್ನೂ ಸಮಯ ಆಗಿದೆ, ನಾನು ಹೆಚ್ಚು ಮಾತಾಡಲ್ಲ. ಮಿಕ್ಕಿದ ಬೇಡಿಕೆಗಳನ್ನ ಪತ್ರದ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತೇನೆ. ಉಪಮುಖ್ಯಮಂತ್ರಿಗಳು ಅಷ್ಟೇ ನಮಗೆ ಭಾಳ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ಕೊ ಬಂದಿದ್ದಾರೆ. ಇನ್ನು ಮುಂದೆ ಆಗಬೇಕಾದಂಥ ಕಾಮಗಾರಿಗೂ ಹೆಚ್ಚಿನ ಸ್ವಲ್ಪ ಅನುದಾನವನ್ನು ಕೊಡಿ ಅಂತ ಕೇಳ್ಕೊಳ್ತಾ, ಏನು ಇವತ್ತು ಇಷ್ಟೊಂದು ಕಾಮಗಾರಿಗೆ ನಮಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗೆ, ನಮ್ಮ ಎಲ್ಲ ಸಚಿವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ತಾಲೂಕಿನ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದನ ಕೇಳ್ತೇನೆ. ನಾವೇನೋ ಇಲ್ಲಿಗೆ ಮೆಟ್ರೋ ಕೇಳಲ್ಲ, ಏರ್ಪೋರ್ಟ್ ಕೇಳಲ್ಲ, ನಮ್ಮ ರೈತರಿಗೆ ನೀರು ಒದಗಿಸ್ಲಿಕ್ಕೆ ಸಹಾಯ ಮಾಡಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಎಲ್ರಿಗೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.